ಸ್ಲಮ್ನವರು ವೇದಿಕೆ ಮೇಲೆ ಮೆರವಣಿಗೆಯಾಗಿ ಬಂದ. ಸ್ಲಮ್ ಅಂದವರು ನಾಯಿ ಹಿಡ್ಕೊಂಡು ಮೆರವಣಿಗೆಯಾಗಿ ನಿಂತವ್ರೆ. ಸರ್ ನೆನ್ನೆ ಸೀರಿ ಹೇಳಿ ಸರ್. ನಮ್ನೆಲ್ಲ ಸ್ಲಮ್ಮು ಅಂದವನೆ, ಹಳ್ಳಿಯವರು ಅಂದವನೆ, ಬಟ್ಟೆ ಇಲ್ಲವರು ಅಂದವನೆ. ಅವ್ನು ಹಾಕೋ ಬಟ್ಟೆ ನಮ್ ನಾಯಿಗಳಿಗೂ ಹಾಕಲ್ಲ ಸರ್, ನಾವು ಕಾಲು ಒರ್ಸ್ಕೋಕು ಹಾಕಲ್ಲವ. ಕರೆಕ್ಟ್. ತೊಳಿಸ್ತವ್ರು ಗಿಲ್ಲಿ, ತೊಳೆದವನು ಡಾಗು. ಗಿಲ್ಲಿ ಗೆದ್ದಿದ್ದಾರೆ. ಹೌದು. ಕೆಲವೊಬ್ರು ಮಾತೇನುಗಳನ್ನ ಗಿಲ್ಲಿ ಗೆಲ್ಲಲ್ಲ ಅನ್ನೋ ಒಂದು ಮಾತು ಬರ್ತಾ ಇತ್ತು. ಸರ್ ಬರ್ತಿತ್ತು, ನಮಗೂ ಬರ್ತಿತ್ತು. ಆ ಚಾಲೆಂಜ್ ಮೇಲೆ ಇವತ್ತು ಗೆಲ್ಸಿರೋದು 48 ಕೋಟಿ ವೋಟ್ ಹಾಕಿ ಚಾಲೆಂಜ್ ಮೇಲೆ ಹಾಕಿರೋದು. ಇದು ಸುಮ್ಮನೆ ಅಲ್ಲ ಹಾಕಿರೋದು. ಯಾವಾಗ ಅವರು ಭಿನ್ನಾಭಿಪ್ರಾಯ ಬಂತು, ನಮ್ಗೆ ಅನ್ನಿಸ್ತೋ ಇವ್ರು ಏನೋ ಮಾಡ್ತಿದ್ದಾರೆ ಅಂತ ಅನಿಸುತ್ತೋ, ಅವಾಗಲಿಂದನೇ ಚಾಲೆಂಜ್ ಮೇಲೆ ಚಾಲೆಂಜ್ ಪಣ ತೊಟ್ಟು ಅವ್ರಿಗೆ ಎಲ್ಲರೂ ಪ್ರತಿಯೊಬ್ಬರು ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಮನೇಲಿ ಎಷ್ಟು ಮೊಬೈಲ್ಗಳಿದಾವೋ, ಎಷ್ಟು ಆ್ಯಪ್ಗಳಿದಾವೋ ಅಷ್ಟರಲ್ಲೂ ಕೂಡ 99 ಅಂತ ಒತ್ತಿ ಅವ್ರಿಗೆ ವೋಟ್ ಮಾಡಿರೋದು. ನೀವು ನಂಬಲ್ಲ ಸರ್, ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅವ್ರಿಗೆ ವೋಟ್ ಹಾಕಿರೋದು. ನಾನು ಕಾರಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಬಿಟ್ಬಿಟ್ಟು ವೋಟ್ ಹಾಕಿರೋದು ಇಲ್ಲೇ ಐತೆ ರೆಕಾರ್ಡಿಂಗ್ ನೋಡಿ. ನಾನು ಸುಳ್ಳು ಹೇಳಕ್ಕೆ ಹೋಗಲ್ಲ. ಇಲ್ಲಿ ನೋಡಿ, ಇದಕ್ಕಿಂತ ಇನ್ನೊಂದು ಉತ್ತರ ಬೇಕಾ, ಉದಾಹರಣೆ ಬೇಕಾ? ವೋಟ್ ಹಾಕಿರೋ ಡಾಕ್ಯುಮೆಂಟ್ಸ್ ಇಲ್ಲೈತೆ. ಅವ್ರು ಯಾರೇ ಕೇಳಿ ಕರ್ನಾಟಕದ ಎಲ್ಲ ಮೊಬೈಲಲ್ಲೂ ಕೂಡ ಡಾಕ್ಯುಮೆಂಟ್ಸ್ ತಗೋಬೋದು. ಅವ್ರು ನಂಬಲ್ಲ ನೋಡಿ, ಅವ್ರು ನಂಬಲ್ಲ ಅಂತಲೇ ಎಲ್ಲ ರೆಕಾರ್ಡಿಂಗ್ ಮಾಡಿದ್ದೀವಿ. ರೆಕಾರ್ಡಿಂಗ್ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಇನ್ನೊಬ್ರಿಗೆ ವೋಟ್ ಹಾಕೋ ಥರ ಪ್ರೇರೇಪಿಸಿ ಹಾಕಿಸಿದ್ದೀವಿ. ಇದಕ್ಕಿಂತ ಇನ್ನೂ ಉತ್ತರ ಬೇಕಾ? ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. ಈಗ ಕೆಲವೊಬ್ರು ಆಯ್ತು ಸರ್. ಗೆಲ್ಲಲ್ಲ, ಗೆದ್ರೆ ಅವ್ರು ಕಾಲ್ ಕೆಳಗಡೆ ಹೋಗ್ತೀನಿ ಅಂತ ಹೇಳಿದ್ರು, ನಿಮ್ಗೆ ಗೊತ್ತಿರುತ್ತೆ ಸರ್. ನಾವು ಆ ಕೇಳ್ಮಟ್ಟಕ್ಕೆ ಇಳಿಯಲ್ಲ, ಯಾಕಂದರೆ ನಮಗೆ ಒಂದು ವ್ಯಕ್ತಿತ್ವ ಐತೆ. ಅವ್ರು ಬೇಕಾದ್ರೆ ನುಗ್ಕೊಳ್ಳಿ, ನಾವು ನುಗ್ಸೋಕೆ ರೆಡಿ ಇಲ್ಲ ಸರ್. ಓಕೆನಾ? ಅವರು ಸರ್ ಕಾಶಿನಾಥ್ ಅವ್ರು ಒಂದು ಮಾತು ಹೇಳಿದರು, ಕಾಲು ಎಳೆಯೋರು ಯಾವತ್ತು ಕಾಲು ಕೆಳಗಡೆ ಇರ್ತಾರೆ ಅಂತ. ಕಾಶಿನಾಥ್ ಅವ್ರು ಗೊತ್ತಾ ಸರ್? ಉಪೇಂದ್ರ ಅವರ ಡೈರೆಕ್ಟ್ರು, ರಿಯಲ್ ಸ್ಟಾರ್ ಉಪೇಂದ್ರ ಅವರ ಗುರುಗಳು. ಅವ್ರೊಂದು ಮಾತು ಹೇಳಿದ್ರು ಅವತ್ತು, ಕಾಲು ಎಳೆಯೋರು ಯಾವತ್ತು ಕಾಲು ಕೆಳಗಡೆ ಇರ್ತಾರೆ ಹೊರತು ಮೇಲಕ್ಕೆ ಬರೋಕ್ಕೆ ಚಾನ್ಸೇ ಇಲ್ಲ ಸರ್. ಹೇಳಿ ಸರ್. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ದೊಡ್ಡವನಾಗಬೇಕಂದ್ರೆ ಸ್ಲಮ್ಮಿಂದನೇ ಬರಬೇಕು ಸರ್. ಯಾರೂ ಒಬ್ಬ ಉತ್ತಮ ಮಟ್ಟಕ್ಕೆ ಹೋಗೋಕ್ಕಾಗಲ್ಲ. ಇವತ್ತು ಯಾರ್ಯಾರು ಹೀರೋಗಳಾಗಿದ್ದಾರೋ ಸರ್, ಅವ್ರ ಕೆಳಗಡೆ ಮಟ್ಟಕ್ಕೆ ಫಸ್ಟು ಫಿಲಮ್ ರಿಲೀಸ್ ಆದಾಗಲೂ ಎಲ್ಲರ ಮುಖನೂ ನೋಡಿದ್ದು ಅವರೇನೆ ಸರ್. ಇವಾಗ ಬೆಳೆದಿದ್ದಾರೆ ಅಂತ ಏನೆಲ್ಲ ಮಾತಾಡೋದಲ್ಲ, ಅವರು ಕೂಡ ಪ್ರಾರಂಭದಲ್ಲಿ ಇದೇ ಥರ ಇದ್ದಿದ್ದು, ಇವಾಗ ಬೆಳೆದಿದ್ದಾರೆ ಅಷ್ಟೇ. ಸ್ಲಮ್ನವರು ವೇದಿಕೆ ಮೇಲೆ ಮೆರವಣಿಗೆಯಾಗಿ ಬಂದ. ಸ್ಲಮ್ ಅಂದವರು ನಾಯಿ ಹಿಡ್ಕೊಂಡು ಮೆರವಣಿಗೆಯಾಗಿ ನಿಂತವ್ರೆ ಸರ್. ಇದು ಸರ್, ಈ ವಿಜಯ ಯಾತ್ರೆಯಲ್ಲಿ ಆ ಒಂದು ಏನಂತಾರೆ ಡಸ್ಟ್ಬಿನ್ಗೆಗೂ ಬೇಡ, ಕೆಲ್ಸಕ್ಕೆ ಬರ್ದು ವ್ಯಕ್ತಿ ಬಗ್ಗೆ ಮಾತಾಡೋದು ಬೇಡ. ಇವತ್ತು ಉತ್ಸವ ನಡೆದೈತೆ, ಖುಷಿ ಪಡೋಂಥ ವಿಚಾರ. ದೇವಸ್ಥಾನದ ಮುಂಗಡೆ ನಿಂತಿದ್ದೀವಿ, ಅಂಥ ವ್ಯಕ್ತಿ ಬಗ್ಗೆ ಮಾತಾಡಿದ್ರೆ ಈ ತಣ್ಣನ ಹೊತ್ತಲ್ಲಿ ನಮಗೆ ಅವಮಾನ. ಹೇಳಿ ಸರ್. ಬಿಗ್ ಬಾಸ್ ಮನೆ ಮುಂದೆ ಹೇಳಿ ಸರ್. ಬರೀ ಗಿಲ್ಲಿ ಕಾವ್ಯ ಕಟೌಟ್ ಬಿಟ್ರೆ ಬೇರೆ ಸ್ಪರ್ಧಿ ಒಂದೇ ಒಂದು ಕಟೌಟ್ ಇರಲಿಲ್ಲ ಸರ್. ನೀವೇ ಇದು ಅರ್ಥ ಮಾಡ್ಕೊಳ್ಳಿ ಸರ್. ಅವ್ರ ಮನ್ಸನ್ ಗೆದ್ದಿದ್ದಾರೆ ಸರ್. ಪ್ರೀತಿ ಅಭಿಮಾನದಿಂದ ಬಂದಿರೋದು, ಯಾವುದೇ ದುಡ್ಡು ಕೊಟ್ಟು ತಗೊಂಡಿರೋದಲ್ಲ. ಮನ್ಸನ್ನ ಗೆಲ್ಬೇಕು ಫಸ್ಟು. ಯಾವುದೇ ಇವಾಗ ನಮ್ಮ ಡಿ ಬಾಸು ಕೂಡ ಅಷ್ಟೇ, ಮನ್ಸನ್ನ ಗೆದ್ದರು, ಅವತ್ತು ಟಾಪಲ್ಲಿ ಬಂದರು. ಇವತ್ತು ಕೂಡ ಇನ್ನೊಬ್ಬರ ಬಗ್ಗೆ ಕೀಳಾಗಿ ಮಾತಾಡಿಲ್ಲ, ಕೆಳಗಿಟ್ಟು ಮಾತಾಡಿಲ್ಲ. ಅವ್ರೇನಾಯ್ತೋ, ಅವ್ರ ವ್ಯಕ್ತಿತ್ವ ಏನಾಯ್ತೋ ಅದಷ್ಟೇ. ಅವ್ರೇನು ಕೆಲಸ ಮಾಡ್ತಾರೆ, ಒಂದು ಮೂವಿ ಮಾಡಬೇಕು, ಜನರಿಗೆ ತೋರಿಸ್ಬೇಕು. ಅವ್ರ ಹಿಂದ್ಗಡೆ ಏನಾದರೂ ಮಾಡ್ಕೊಳ್ಳಿ, ನಮಗೇನು ನನ್ನ ಅಪ್ಪ ಬಿಸ್ನೆಸ್. ಬಿಗ್ ಬಾಸ್ ಅಲ್ಲಿ ಇರೋದವಾಗಿ ಹೇಳಲೇಬೇಕು ಅಂದ್ರೆ ನಮ್ಮ ಕಡೆ ಕಾಮಿಟ್ ಏನಪ್ಪ ಅಂದ್ರೆ ಆ ಡಾಕ್ ಸತೀಶ ಸರ್. ನೆನ್ನೆ ಸೀರಿ ಹೇಳಿ ಸರ್. ನಮ್ನೆಲ್ಲ ಸ್ಲಮ್ಮು ಅಂದವನೆ, ಹಳ್ಳಿಯವರು ಅಂದವನೆ, ಬಟ್ಟೆ ಇಲ್ಲವರು ಅಂದವನೆ. ಅವ್ನು ಹಾಕೋ ಬಟ್ಟೆ ನಮ್ ನಾಯಿಗಳಿಗೂ ಹಾಕಲ್ಲ ಸರ್, ನಾವು ಕಾಲು ಒರ್ಸ್ಕೋಕು ಹಾಕಲ್ಲವ. ಕರೆಕ್ಟ್. ಅವ್ನು ಹಾಕೋ ಬಟ್ಟೆ ನೋಡಿ, ಇದಂತ ಯಾವ್ದೇ ಕಾರಣಕ್ಕೆ ಎಡಿಟ್ ಮಾಡಬೇಡಿ. ಅವ್ನು ಹಾಕತ್ತ ಡಾಕ್ ಸತೀಶ, ಅವ್ನ ಬಟ್ಟೆ ನಾವು ಕಾಲು ಒರ್ಸ್ಕಾಕತ್ತೀವಲ್ಲ ಮನೆ ಮುಂಚರಿ, ಹೌದು, ಅದ್ರ ಸಮಾಸ ನಮ್ಗೆ ಅದು ಸರ್. ನಾನು ಗಾಡಿ ಓಡ್ಸಕ್ಕೆ ಸಂಬಳ ಸರ್. ಅವನು ಸರ್, ನಾನು ವಾಹನ ಓಡ್ಸಕ್ಕೆ ಇಟ್ಕೋತೀನಿ ಆ ಬಟ್ಟೆನ. ಕೇಳಿ ಸರ್. ಬಾತ್ರೂಮ್ನ ಕೈಯಲ್ಲಿ ತೊಳೆಯೋರು ಸ್ಲಮ್ ಅವರ ಹೇಳಿ ಸರ್. ಬ್ರಷ್ ಅಲ್ಲಿ ತೊಳೆಯೋರು ಸ್ಲಮ್ ಅವರ ಯಾರು ಹೇಳಿ? ತೊಳಿಸ್ತವ್ರು ಗಿಲ್ಲಿ, ತೊಳೆದವನು ಡಾಗು. ಇನ್ನೊಂದ್ಸಲಿ ಹೇಳೋಣ, ಇನ್ನೊಂದ್ಸಲಿ ಹೇಳು. ತೊಳಸ್ತವ್ರು ಗಿಲ್ಲಿ, ತೊಳೆದವನು ಡಾಗ್ ಸತೀಶ. ಲೀಡರು ಗಿಲ್ಲಿ, ತೊಳೆದವನು ಡಾಗ್ ಸತೀಶ. ಕರೆಕ್ಟ್. ಅವನು ಎಂತ ಹೇಳಿರೋದು ಸ್ಲಮ್. ನಾವೆಲ್ಲ ಸ್ಲಮ್, ನಾವೆಲ್ಲ VIP ಗಳು, ಗಿಲ್ಲಿ ಫ್ಯಾನ್. ಸರ್ ನೆನ್ನೆನೆ ವೇದಿಕೆ ಮೇಲೆ ಹೇಳಿ ಸರ್. ಅವ್ನು 7.5 ಲಕ್ಷ ಸರ್. ಅವ್ನ ಮಾತೇ ಬೋಗಸ್. ಅವ್ನು ಯಾರು ಅಂತಲೇ ಕೊಟ್ಟಿಲ್ಲ ಪ್ರಪಂಚಕ್ಕೆ. ಬಿಗ್ ಬಾಸ್ ಅವರು
ಕಲ್ಲರ್ಸ್ ಕಾಯಿದವರು ಕರ್ಕೊಬಂದು ಏನೋ ಮುಖ ಪರಿಚಯ ಮಾಡ್ಸೋರು ಅವನಿಗೆ. ಅವನು ದೇವ್ರ ಕೈ ಮುಗಿಬೇಕು. ಅವನು ಯಾರು ಗೊತ್ತ ಅವನು ನೆನ್ನೆ ತಾನೇ 9 ವರ್ಷದಿಂದ ಗಿಲ್ಲಿ ಇದೇ ದೇವಸ್ಥಾನದಿಂದ ಕೈ ಮುಗಿದ್ಬಿಟ್ಟು ಹೋಗಿ ಭಾಳ ಕಷ್ಟ ಬಿದ್ದು ಮ್ಯಾಕ್ ಬೆಳೆದಿರೋದು 9 ವರ್ಷದಿಂದ. ಗಿಲ್ಲಿ ಬಗ್ಗೆ ಎಲ್ಲ ಸೋಲು ಗೊತ್ತು. 6-7 ಸೋಲು ನಡೆಸ್ಕೊಟ್ಟವನೇ. ಗಿಲ್ಲಿ ಯಾರು ಅಂತ ಪ್ರಪಂಚಕ್ಕೆ ಗೊತ್ತಿರೋದಕ್ಕೆ 48 ಕೋಟಿ ಓಟ್ ಆದದ್ದು. ಡಾಕ್ ಸತೀಶ್ನ ಒಂದೇವರೆಗೆ ಯಾಕೆ ಆಚೆ ಕಳಿಸೋರು ಹೇಳಿ? ಸರ್ ಅವನೊಂದು ಅವರೊಂದು ನಿಯತ್ ಇಟ್ಕೋಬೇಕು ಸರ್. ಇವತ್ತು ಡಾಕ್ ಸತೀಶ್ ಅಂತ ಪರಿಚಯ ಆಗೋನಲ್ಲ, ಅದಕ್ಕೆ ಮೂಲ ಕಾರಣನೇ ಬಿಗ್ ಬಾಸ್. ನಮ್ ನರ್ಸರಿಗೆ ನಾಯಿ ಕಾಯ್ತದಲ್ಲ, ಅದಕ್ಕಿಂತ ಅವ್ನ ನಾಯಿ ಏನಿಲ್ಲ ಸರ್. ಎರಡು ಪೈಟಿಗೆ ಬಿಟ್ಬಿಡ್ಬೇಕಾರೆ ಅವ್ನ ನಾಯ ನಮ್ಮ ನಾಯ ನೋಡೇ ಬಿಡ್ತೀನಿ. ಸುದೀಪ್ ಅವರು ನೆನ್ನೆನೆ ಅವ್ರ ಬಗ್ಗೆ ಟವಲ್ ಅಲ್ಲಿ ಚಪ್ಪಲಿನ ಸುತ್ಕೊಂಡು ಹೆಂಗ್ ಹೊಡೆದಿದ್ದಾರೆ ನೋಡಿದಾರೆ. ಹೌದೌದು, ಎಲ್ಲ ನೋಡ. ಅವ್ರಿಗೆ ಮುಖದಲ್ಲಿ ಏನಿತ್ತು ಸ್ಪೆಕ್ಸ್ ತೆಗೆಯಕ್ಕಾಗದಷ್ಟು ಕೆಪಾಸಿಟಿ ಅವ್ರಿಗೆ ಗೊತ್ತಾಗೋಯ್ತು ಅವ್ರಿಗೆ. ಹೌದು, ಅಷ್ಟರಲ್ಲಿ ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ರು, ನಾನ್ ಕುಡ್ಕೊಂಡ್ ಬಂದಿದ್ದೀರಾ ನೀವು ಕುಡ್ಕೊಂಡ್ ಬಂದಿದ್ದೀರಾ ಅಂತ ಅಲ್ಲೇ ಪರೋಕ್ಷವಾಗಿ ಅವ್ರಿಗೆ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಹೇಳಿದ್ರಲ್ಲ ಪ್ರೀತಿ ಅಭಿಮಾನಿಯಿಂದ ಬಿಡ್ರಿ, ನಿಮ್ ಶೆಲ್ಟ್ಗೇನ್ ಕಾಯ್ಕೊಂಡಿಲ್ಲ ಅಂತ ಹೇಳಿದ್ರಲ್ಲ. ಅದ್ರ ಜೊತೆಗೆ ಸುದೀಪ್ ಅವರು ಅವ್ರ ಬಗ್ಗೆ ಹೇಳ್ಬೇಕಾಗಿತ್ತು, ಪಬ್ಲಿಕ್ ಅಲ್ಲಿ ಹೆಂಗ್ ಹೇಳ್ಬೇಕು ಹೇಳಿ ಮುಗಿಸ್ಬಿಟ್ಟು ಅವ್ರಿಗೆ ಕ್ಲೋಸ್ ಅದು ಮಾಡ್ಬಿಟ್ಟು ಅವ್ರ ವ್ಯಕ್ತಿತ್ವ ಸರ್. ವ್ಯಕ್ತಿತ್ವ ತೋರಿಸ್ಬಿಟ್ಟಿದ್ದಾರೆ ಅವರೇ. ಬಟ್ ತೋರಿಸ್ಬಿಟ್ಟು ಅವ್ರು ಹೆಂಗೆ ಮಾತಾಡೋ ಪ್ಲಸ್ ಮುಗಿಸಿದ್ದಾರೆ. ಸರ್ ಅವರು ಅರ್ಥ ಆಗೈತೆ. ಇನ್ನೊಂದು ವಿಷಯ ಏನು TIP ಅನ್ಸಲ್ಲ, ಸ್ಲಮ್ ಅಲ್ಲಿರೋ ಜನಗಳಿಗೇನು ಮನಸ್ಸಿಲ್ವಾ, ಹೃದಯ ಇಲ್ವಾ, ಅವ್ರೇನು ಮನಸ್ಸಲ್ವಾ, ಅವ್ರೇನು ಸ್ವಾಭಿಮಾನ ಇಲ್ವಾ? ಸ್ಲಮ್ ಅಲ್ಲಿರೋರು ಅವ್ರ ಮನೇಲೇನು ಬೇಡ್ಕ ತಿಂತ ಇದಾರ? ಅವ್ರ ಮನೇಲಿ ಕೊಡಿ ನಮ್ಮ ಸ್ಲಮ್ ಅವರು ನಾವು ಏನು ಮಾಡಲ್ಲ ಅಂತ ಇದಾರ? ಅವ್ರ ಸ್ವಾಭಿಮಾನ ಅವ್ರಿಗೆ ಇದ್ದೇ ಇರ್ತದೆ. ಸ್ಲಮ್ ಆದ್ರೂ ಕೂಡ ಸ್ವಾಭಿಮಾನಕ್ಕೆ ಏನು ಧಕ್ಕಿಲ್ಲ. ಅವ್ರು ಗೇಯ್ತಾರೆ, ಅವ್ರು ತಿಂತಾರೆ, ಕಷ್ಟಪಟ್ಟು ದುಡ್ದು ಅನ್ನ ತಿಂತಾ ಇದಾರೆ ಸರ್. ಆದ್ರೆ ಒಂದ್ ಮಾತು, ಸ್ಲಮ್ ಅನ್ನೋ ಬಾಯಿ VIP ಹೇಳ್ದಾಗ್ಲೇ ಅವ್ನ್ ಬದ್ಲಾಗ್ಲೇ ಸ್ಲಮ್ ಆಗ್ಬಿಟ್ಟ. ಅವನೇ ಸ್ಲಮ್. ಓಂ ಪ್ರತಿಭಾ ಜೋಡಿ ಬೇಕಂತ ಕೇಳಿದಾಗಲೇ ನಮ್ ಗಿಲ್ಲಿ ಸಾಹೇಬ್ರಿಗೆ ನಿಮ್ಗೆ ಯಾವ ಜೋಡಿ ಬೇಕು ಅಂತ ಕೇಳಿದಾಗ ಕಾವ್ಯನ ಆಯ್ಕೆ ಮಾಡ್ಕೊಂಡದ್ದು. ಇವ್ನು ಆಲೆ ಡಾಗ್ ಒಂದ್ ಗೊತ್ತಾಗ್ಬಿಡಿತ್ತು ಅವನಿಗೆ. ನಾಯಿ ಸವಾಸ ಯಾರು ಮಾಡಿದ್ರು ಸರ್, ಪಾಪತ್ತಿದ ಅವನಿಗೆ. ಹೌದೌದು, ಅವ್ರ ಒಂದ್ ಡೈಲಾಗ್ ಹೇಳಿದ್ರು, ನಮ್ಮ ಊರಲ್ಲಿ ಬೋಟಿ ಕೊಟ್ರೆ ಬರ್ತದೆ ಸರ್, ಕೋಟಿ ಕೊಟ್ರೆ ಯಾಕೆ ಬರ್ತದೆ? ಬೋಟಿ ಕೊಟ್ರೆ ಬಂದ ಆಯ್ಕೆ ಮಾಡ್ಕೊಂಡಿಲ್ಲ, ಕಾವ್ಯನ ಆಯ್ಕೆ ಮಾಡ್ಕೊಂಡು ಒಂದೇ ಟಾರ್ಗೆಟ್ ಮಾಡ್ಕೊಂಡದ್ದು ಅವನು. ಆಮೇಲೆ ಇನ್ನೊಂದು ವಿಷಯ ಹೇಳ್ತಿದ್ರು ಸರ್, ಕರೆಕ್ಟ್ ಅದು. ಆಟ ಆಡಲ್ಲ ಅವ್ನು ಆಟ ಆಡಲ್ಲ ಅಂತ ಹೇಳ್ತಿದ್ರು. ಅದೇ ಅಶ್ವಿನಿ ವಿರುದ್ಧ ಒಂದು ಪಜಲ್ ಗೇಮಲ್ಲಿ ಗೆಲ್ತಾನೆ. ಯಾಕೆ ಆಡಲ್ಲ? ಪಜಲ್ ಗೇಮಲ್ಲಿ ಯಾಕೆ ಸೋತ್ಲು ಅವಳು? ಮళ్ళీ ಬಲೂನ್ ಟಾಸ್ಕಲ್ಲಿ ಗೆಲ್ತಾನೆ, ಅವಳು ವಿರುದ್ಧನೇ. ಯಾಕೆ ಗೆದ್ನ? ಅವ್ನು ಆಟ ಗೆಲ್ಲಿಲ್ವಾ? ಅವಳೇ ಗೆಲ್ಲಿಲ್ಲ. ಯಾವುದೋ ಒಂದು ಟಾಸ್ಕಲ್ಲಿ ಲಾಸ್ಟ್ ಟಾಸ್ಕಲ್ಲಿ ಗೆದ್ಲು. ಇವ್ನು 3 ಟಾಸ್ಕಲ್ಲಿ ಗೆದ್ದವನೇ. ಆದರೆ ಟಾಸ್ಕ್ನೇ ಆಡಬೇಕು, ಆಟನೇ ಆಡಬೇಕು ಅಂದ್ರೆ ಇವ್ರನ್ನೆಲ್ಲ ತಗೊಬಂದು ಬಿಗ್ ಬಾಸ್ಗೆ ಯಾಕೆ ಮಾಡುತ್ತಿದ್ರು? ಒಲಿಂಪಿಕ್ನವ್ರು ಕರ್ಕೊಬತ್ತಿದ್ರು ಆಟ. ಹೌದು, WWE ಅವ್ರು ಕರ್ಕೊಬಂದು ಕುಸ್ತಿ ಆಡಿಸ್ತಿದ್ರು. ಹೌದು. ಯಾಕೆ ಬೇಕಾಗಿತ್ತು ಇವ್ರು? ಇವ್ರಿಗೆ ಬೇಕು ಎಂಟರ್ಟೈನ್ಮೆಂಟ್ ಬೇಕು, ಮನೋರಂಜನೆ ಬೇಕು, ಜನಗಳಿಗೆ ನೋಡೋರಿಗೆ ಮನಸ್ಸು ಖುಷಿ ಆಗಬೇಕು, ಚೆನ್ನಾಗಿರ್ಬೇಕು, ಅವರು ಆರೋಗ್ಯವಾಗಿರ್ಬೇಕು. ಯಾವ ಮನುಷ್ಯ ದುಡ್ದು ಮನೆಗೆ ಬರ್ತಾನೆ, ಅವನು ಒಂದು ಅರ್ಧ ಗಂಟೆ 1 ಗಂಟೆ TV ನೋಡಿದ್ರೆ ಅವನ ಮನಸ್ಸು ಹಗುರ ಆಗಬೇಕು, ಖುಷಿ ಆಗಬೇಕು, ಟೆನ್ಷನ್ ಆಗಬಾರ್ದು. ಯಾವನ ಮನಸ್ಸು ಫ್ರೀಯಾಗಿ ಹಗುರ ಆಯ್ತದೆ ಅವನಿಗೆ BP ಶುಗರು ಯಾವುದೇ ಕಾಯಿಲೆ ಬರಲ್ಲ. ಇವರು ಟೆನ್ಷನ್ ತಗೊಬಂದು ನೋಡು ಮಾನಸಿಕ ಒತ್ತಡ ಹಾಕಿದ್ರೆ ಅವ್ರಿಗೆ ಇಲ್ಲದೆ ಇರುವಂಥ ಕಾಯಿಲೆ ಎಲ್ಲ ಬರ್ತದೆ. ಹಾರ್ಟ್ ಪ್ರಾಬ್ಲಮ್ ಇರೋರು ಇರ್ತಾರೆ,